ಇವತ್ತಿನ ಮತದಾನ ಹಲವಾರು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. ಹಿರಿಯರಿಂದ ಕಿರಿಯರವರೆಗೆ ಎಲ್ಲರೂ ಕೂಡ ಮತಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ವಿಶೇಷ ಅಂದರೆ ಸರ್ಜರಿಗೆ ಹೋಗ್ತಿದ್ದಂಥ ರೋಗಿ, ಉಸಿರಾಟ ಸಮಸ್ಯೆ ಇರುವಂಥವ್ರು ಎಲ್ಲರೂ ಕೂಡ ಬಂದು ಮತದಾನ ಮಾಡಿದ್ದು, ಜವಾಬ್ದಾರಿನ ಮೆರೆದಿದ್ದು ವಿಶೇಷವಾಗಿತ್ತು. ಹಿರಿಯರ ಉತ್ಸಾಹ, ಕಿರಿಯರ ಸಂಭ್ರಮ, ಮದುವೆಗೂ ಮುನ್ನ ಮತದಾನ, ಹಕ್ಕು ಚಲಾಯಿಸಿದ ಬಳಿಕ ಕನ್ಯಾದಾನ, ವೀಲ್ ಚೇರ್ನಲ್ಲೂ ಬಂದ್ರು, ಕುಣ್ಕೊಂಡು ಬಂದ್ರು. ನನ್ನ ದೇಶಕ್ಕಾಗಿ ನನ್ನ ಹಕ್ಕು ಎನ್ನುತ್ತಲೇ ಮತ ಹಬ್ಬದಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡ್ರು. ಇವತ್ತಿನ ಮತದಾನ ಹಲವು ವಿಶೇಷಗಳಿಗೆ ಸಾಕ್ಷಿಯಾಯಿತು. ಬೆಂಗಳೂರಿನ ಬ್ಯಾಟರಾಯನಪುರದ ಮೈಕೋ ಲೇಔಟ್ನಲ್ಲಿ ಉಸಿರಾಟದ ಸಮಸ್ಯೆ ಇದ್ರೂ ವೃದ್ಧರೊಬ್ಬರು ಮತಗಟ್ಟೆಗೆ ಆಗಮಿಸಿದ್ರು. ಆಕ್ಸಿಜನ್ ಸಹಾಯದಿಂದ ಮತಕೇಂದ್ರಕ್ಕೆ ಬಂದ 67 ವರ್ಷದ ಶಿವರಾಮ್ ಅನ್ನೋರು ತಮ್ಮ ಜವಾಬ್ದಾರಿ ನಿಭಾಯಿಸಿದ್ರು. ಸರ್ಜರಿಗೂ ಮುನ್ನ ಮುರಳೀಧರ್ ಮತದಾನ ಮಾಡಿದ್ರು. 5 ವರ್ಷದ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಮತದಾನ ನನ್ನ ಹಕ್ಕು ಬಂದು ನನ್ನ ಮತ. ನಾನಿವತ್ತು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ಓಟ್ ಇತ್ತು, ಬಂದು ನನ್ನ ಓಟ್ ಹಾಕಿ. ಅದೇ ರೀತಿ ಯುವಶಕ್ತಿಗೆ ನಾನು ಒಂದೇ ಹೇಳೋದು ಏನಂದರೆ, ನಿಮ್ಮ ಮತ ನಿಮ್ಮ ಧ್ವನಿ. 14 ಲೋಕಸಭಾ ಕ್ಷೇತ್ರದಲ್ಲೂ ಹಿರಿಯರಿಂದ ಕಿರಿಯರ ತನಕ ಎಲ್ಲರೂ ಮತದಾನದಲ್ಲಿ ಪಾಲ್ಗೊಂಡಿದ್ರು. ಹಲವು ಮತಗಟ್ಟೆಗಳಲ್ಲಿ ಹೆಚ್ಚಾಗಿ ಶತಾಯುಷಿಗಳೇ ಕಾಣಿಸಿಕೊಂಡ್ರು. ಕಿರಿಯರು ನಾಚುವಂತೆ ಬೆಳಗ್ಗೆ ಈ ಮತಗಟ್ಟೆಗೆ ಆಗಮಿಸಿ ತಮ್ಮ ತಮ್ಮ ಹಕ್ಕು ಚಲಾಯಿಸಿದ್ರು. ಮೈಸೂರಿನಲ್ಲಿ 101 ವರ್ಷದ ವೃದ್ಧೆಯೊಬ್ಬರು ಆಟೋದಲ್ಲಿ ಬಂದು ಮತ ಹಾಕಿದ್ರು. ನಮ್ಗೆ 101 ವರ್ಷ ದಾಟ್ತಪ್ಪ. ಅಷ್ಟೇ. ಮಹಾರಾಜರು ಕಾಲದಲ್ಲಿ ಮಾಡ್ತಾರೆ. ಆಗಿಂದನೂ ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ. ಬೆಂಗಳೂರಿನ ಎಂಇಎಸ್ ಕಾಲೇಜ್ಗೆ ವೀಲ್ ಚೇರ್ನಲ್ಲಿ ಬಂದ ವೃದ್ಧೆಯೊಬ್ಬರು ಮತ ಹಾಕಿದ್ರು. ಮಲ್ಲೇಶ್ವರಂನಲ್ಲಿ ಮಗನ ಜೊತೆ ವೀಲ್ ಚೇರ್ನಲ್ಲಿ ಬಂದು 90 ವರ್ಷದ ವೃದ್ಧೆ ಮತದಾನ ಮಾಡಿದ್ರು. ಮೈಸೂರಿನಲ್ಲಿ ಅಜ್ಜಿಯೊಬ್ಬರು ಸರದಿ ಸಾಲಿನಲ್ಲಿ ನಿಂತು ಊರುಗೋಲು ಹಿಡಿದುಕೊಂಡು ಬಂದು ಹಕ್ಕು ಚಲಾವಣೆ ಮಾಡಿದ್ರು. ಇನ್ನು ನಾವೇನು ಕಮ್ಮಿ ಇಲ್ಲ ಎಂಬಂತೆ ಯುವ ಪೀಳಿಗೆಯೂ ಮತಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿತು. ಮೊದಲ ಬಾರಿಗೆ ಮತ ಹಾಕಿದವರು ಹರ್ಷ ವ್ಯಕ್ತಪಡಿಸಿದ್ರು. ಇದಕ್ಕೆ ಜಾಸ್ತಿ ಸಂತೋಷ ಆಗ್ತಿದೆ. ಎಲ್ಲರೂ ಬಂದು ನಿಮ್ಮ ವೋಟನ್ನು ಮಾಡಿ. ಐ ಆಮ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಅಂಡ್ ಐ ಹ್ಯಾವ್ ಕ್ಯಾಸ್ಟೆಡ್ ಮೈ ವೋಟ್. ನಾವೆಲ್ಲರೂ ವೋಟ್ ಮಾಡಬೇಕು, ಯಾಕಂದರೆ ನಾವೇ ಈ ಸೊಸೈಟಿಲಿರೋದು. ಅದಕ್ಕಾಗಿ ಮೈಸೂರಿನ ಕುವೆಂಪು ನಗರದ ಮತಗಟ್ಟೆಯಲ್ಲಿ ಮಹಾರಾಜನ ಗೆಟಪ್ನಲ್ಲಿ ಬಂದ ಮತದಾರ ಉಮಾಕಾಂತ್ ಮತದಾನ ಮಾಡಿ ಗಮನ ಸೆಳೆದ್ರು. ಚಿತ್ರದುರ್ಗದ ವಿಜಾಪುರ ಗ್ರಾಮದಲ್ಲಿ ಮಾಂಗಲ್ಯ ಧಾರಣೆ ಬಳಿಕ ಮತಗಟ್ಟೆಗೆ ಆಗಮಿಸಿ ನವದಂಪತಿ ಅರುಣ್ ಮತ್ತು ಕಾವ್ಯ ಮತದಾನ ಮಾಡಿ ಜಾಗೃತಿ ಮೂಡಿಸಿದ್ರು. ಚಾಮರಾಜನಗರದ ಸಂತೇಮರಹಳ್ಳಿಯಲ್ಲಿ ತಾಳಿ ಕಟ್ಟುವ 10 ನಿಮಿಷಕ್ಕೂ ಮೊದಲು ಓಡೋಡಿ ಬಂದವರ ಚೇತನ್ ತನ್ನ ಹಕ್ಕು ಚಲಾಯಿಸಿದ್ರು. ಮಡಿಕೇರಿ ತಾಲೂಕಿನ ಕಡಗದಾಳು ಗ್ರಾಮದಲ್ಲಿ ಮದುವೆ ಮಂಟಪಕ್ಕೆ ಹೋಗುವ ಮೊದಲು ವಧುವರರು ಮತದಾನ ಮಾಡಿದ್ರು. ಬಳಿಕ ಸಪ್ತಪದಿ ತುಳಿದ್ರು. ಓಟು ಒಂದು ಭಾರತ ದೇಶದ ಪ್ರಜೆ ಕರ್ತವ್ಯ, ಅದು ನಮ್ಮ ಹಕ್ಕು ಕೂಡ. ನನ್ನ ಮದುವೆ ಕಾರ್ಯಕ್ರಮ ಇದ್ದರೂ ಕೂಡ ನಾನು ಓಟು ಹಾಕಿ ಬಂದಿದ್ದೇನೆ, ಅವರು ಹಾಕಿದ್ದಾರೆ. ಚಿಕ್ಕಬಳ್ಳಾಪುರದ ಮತಗಟ್ಟೆ ಸಂಖ್ಯೆ 161ರಲ್ಲಿ ಒಂದೇ ಕುಟುಂಬದ 90 ಸದಸ್ಯರು ಒಂದೇ ಬಾರಿಗೆ ಮತಗಟ್ಟೆಗೆ ಆಗಮಿಸಿ ಮತ ಹಾಕಿದ್ದು ವಿಶೇಷವಾಗಿತ್ತು. ಇನ್ನು ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಬಿರು ಬಿಸಿಲನ್ನು ಲೆಕ್ಕಿಸದೆ ಮತದಾರರು ಜವಾಬ್ದಾರಿ ನಿಭಾಯಿಸಿದ್ರು. ಕೊಡೆ ಹಿಡಿದು ಬಂದ ಮತದಾರರು ಗುರುತಿನ ಚೀಟಿಯಲ್ಲಿ ಗಾಳಿ ಬೀಸಿಕೊಂಡು ಮತ ಹಾಕಿದ್ರು. ಕರ್ತವ್ಯ ಅಂದ್ರೆ ಇದೇ ನೋಡಿ. ಮಂಗಳೂರಿನ ಪಾವೂರು ಉಳಿಯ ದ್ವೀಪದ ಜನರು ದೋಣಿ ಮೂಲಕ ಆಗಮಿಸಿ ಮತ ಹಾಕಿದ್ರು. ಈ ಗ್ರಾಮಕ್ಕೆ ಸಂಪರ್ಕ ಸೇತುವೆ ಇಲ್ಲದೆ ಹಲವು ವರ್ಷಗಳೇ ಉರುಳಿವೆ. ಹೀಗಿದ್ದರೂ ಯಾವುದೇ ಅಸಡ್ಡೆ ತೋರದೆ 150ಕ್ಕೂ ಹೆಚ್ಚು ದ್ವೀಪ ಪ್ರದೇಶ ಮತದಾರರು ಮತ ಹಾಕಿದ್ದು ವಿಶೇಷವಾಗಿತ್ತು.
ಕೋಲಾರದ ಮತದಾರ ಸೈಯದ್ ಸುಬಾನಿ ಎಂಬವರು ದುಬೈನಿಂದ ಆಗಮಿಸಿ ಮತ ಹಾಕುವ ಮೂಲಕ ಕರ್ತವ್ಯ ಮೆರೆದ್ರು. ಇನ್ನು ಕನಕಪುರದಲ್ಲಿ ಅರಣ್ಯ ಇಲಾಖೆ ನಿರ್ಮಿಸಿದ್ದ ವಿಶೇಷ ವಿನೂತನ ಮತಗಟ್ಟೆ ಎಲ್ಲರ ಗಮನ ಸೆಳೆಯುತ್ತಿತ್ತು. ಬ್ಯೂರೋ ರಿಪೋರ್ಟ್, TV9.